ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ನಿಮಗೆ ಖಾರ ಹಾಕಿ ಅವಲಕ್ಕಿ ಹೇಗೆ ಮಾಡಬೇಕು ಅಂತ ಹೇಳ್ಕೊಡ್ತೀನಿ. ಯೂಶ್ವಲಿ ನೀವು ಮೆಣಸಿನ್ಕಾಯಿ ಹಾಕಿ ಮಾಡಿರೋ ಅವಲಕ್ಕಿನ ರೆಗ್ಯುಲರ್ ಆಗಿ ಟೇಸ್ಟ್ ಮಾಡ್ತಿರ್ತೀರ. ಆದರೆ ಇವತ್ತು ನಾನು ಖಾರ ಹಾಕಿ ಹೇಗೆ ಮಾಡಬೇಕು ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಸೊ ಇದಕ್ಕೆ ಬೇಕಾಗಿರೋ ಸಾಮಗ್ರಿ: ಅವಲಕ್ಕಿ, ಎಣ್ಣೆ, ಖಾರ 2 ಟೇಬಲ್ ಸ್ಪೂನ್, ಉಪ್ಪು ರುಚಿಗೆ ತಕ್ಕಷ್ಟು, ಆಮೇಲೆ ನಾನು ಪುಟಾಣಿಯಿಂದ ಮಾಡಿರೋ ಪೌಡರ್ನ ಇಟ್ಕೊಂಡಿದ್ದೀನಿ, ಆಮೇಲೆ ಟೊಮೆಟೊ, ಕೊತ್ತಂಬರಿ. ಸೊ ನೀವು ಜೀರಿಗೆ ಮತ್ತು ಸಾಸಿವೆ ಕೂಡ ಹಾಕಬೇಕಾಗುತ್ತೆ ಒಗ್ಗರಣೆಗೆ. ಆಮೇಲೆ ಸ್ವಲ್ಪ ಕಲರ್ ಬರೋದಕ್ಕೆ ಹಳದಿ ಪೌಡರ್, ಅರಿಶಿನೂ ಹಾಕಬೇಕಾಗುತ್ತೆ. ಆಯಿತಾ? ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕಬೇಕು, ಇಲ್ಲ ಅಂದರೆ ಅದು ಮೆತ್ತಗಾಗಲ್ಲ, ಆಮೇಲೆ ಗಂಟಲಿ ಕೂಡ ಸಿಗೋ ಚಾನ್ಸಸ್ ಇರುತ್ತೆ. ಫಸ್ಟ್ಗೆ ಇಲ್ಲಿ ಜೀರಿಗೆ ಸಾಸಿವೆ ಹಾಕಿ ಸ್ವಲ್ಪ ಒಗ್ಗರಣೆ ಹಾಕ್ಬಿಡೋಣ. ಸಾಕು. ಆಮೇಲೆ ಸ್ವಲ್ಪ ಟೊಮೆಟೊನು ಆ್ಯಡ್ ಮಾಡ್ಕೊಳ್ಳೋಣ. ಆಯಿತಾ? ಸೊ ನಾನು ಇದಕ್ಕೆ ಜೀರಿಗೆ ಸಾಸಿವೆ ಮತ್ತು ಟೊಮೆಟೊ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಸ್ವಲ್ಪ ನೀಟಾಗಿ ಫ್ರೈ ಮಾಡಬೇಕು, ಅಂದರೆ ರಸ ಬಿಡುತ್ತೆ. ಸೊ ಅದನ್ನು ಇನ್ನೊಂದು ಸ್ವಲ್ಪ ಹೊತ್ತು ಫ್ರೈ ಆಗಿಬಿಟ್ಟು ನಾವು ಈ ಅವಲಕ್ಕಿನ ತೊಯಿಸ್ಕೊಂಡು ಇದಕ್ಕೆ ಸ್ವಲ್ಪ ಪುಟಾಣಿ ಪೌಡರ್ನ ಆ್ಯಡ್ ಮಾಡ್ಕೊಳ್ಳೋಣ. ಓಕೆ. ಸೊ ಫ್ರೆಂಡ್ಸ್, ನಾನೀಗ ಅವಲಕ್ಕಿನ ತೊಯಿಸಿ ಇಟ್ಕೊಂಡಿದ್ದೀನಿ. ಇದಕ್ಕೆ ನಾವು ಸ್ವಲ್ಪ ಶೇಂಗಾ ಕೂಡ ಆ್ಯಡ್ ಮಾಡೋಣ, ಅಂದರೆ ಟೇಸ್ಟಿಯಾಗಿ ಬರುತ್ತೆ. ಪುಟಾಣಿ ಪೌಡರು ಇರುತ್ತೆ, ಆಮೇಲೆ ಶೇಂಗಾನು ಅಂದರೆ ತುಂಬ ಟೇಸ್ಟಿಯಾಗಿ ಬರುತ್ತೆ. ಓಕೆ. ಇವಾಗ ಈ ಅವಲಕ್ಕಿಗೆ ಸ್ವಲ್ಪ ಪುಟಾಣಿ ಪೌಡರ್ ಆ್ಯಡ್ ಮಾಡ್ತಾಯಿದ್ದೀನಿ. ಆಮೇಲೆ ಸ್ವಲ್ಪ ಕೊತ್ತಂಬರಿನ ಇಲ್ಲಿ ಸ್ವಲ್ಪ ಆ್ಯಡ್ ಮಾಡೋಣ. ಓಕೆ. ಕೊನೆಗೆ ಅಲ್ಲಿ ಮೇಲೆ ಕೂಡ ಆ್ಯಡ್ ಮಾಡೋಣ. ಓಕೆ. ಹೀಗೆ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ಇದು ಕುದೀತಾ ಇದೆ, ಇದನ್ನು ಸ್ವಲ್ಪ ಫ್ರೈ ಮಾಡೋಣ. ಅದಕ್ಕೆ ನಾನು ನೋಡಿ ಖಾರ ಆ್ಯಡ್ ಮಾಡ್ತಾ ಇದ್ದೀನಿ. ಆಮೇಲೆ ಉಪ್ಪು ರುಚಿಗೆ ತಕ್ಕಷ್ಟು. ಖಾರ ನಾನು ಮಸಾಲೆ ಖಾರ ಯೂಸ್ ಮಾಡಿದ್ದೀನಿ, ಸ್ವಾದ ಅಂತೂ ಸೂಪರಾಗಿರುತ್ತೆ. ನೋಡಿ, ನಾನು 1 ಸ್ಪೂನ್ ಆಗೋಷ್ಟು ಉಪ್ಪು ಹಾಕಿದ್ದೀನಿ. ಓಕೆ. ರುಚಿಗೆ ತಕ್ಕಷ್ಟು ನೀವು ಎಷ್ಟು ಬೇಕೋ ಅಷ್ಟು ಹಾಕೋಬೋದು. ಸೊ ಉಪ್ಪು ಖಾರ ಹಾಕಿ ಸ್ವಲ್ಪ ಹೀಗೆ ಫ್ರೈ ಮಾಡಿ ನೋಡಿ. ಸೊ ನಾನು ಈಗ ಅರಿಶಿನ ಹಾಕಿದ್ದ ಈಗ ನಾವು ಅವಲಕ್ಕಿನ ಆ್ಯಡ್ ಮಾಡೋಣ ಅಂತ. ಓಕೆ. ತೊಯಿಸಿ ಇಟ್ಕೊಂಡಿರೋ ಅವಲಕ್ಕಿನ ನಾನು ಆ್ಯಡ್ ಮಾಡಾಯಿತು. ಇದನ್ನು ಸರಿಯಾಗಿ ಮಿಕ್ಸ್ ಮಾಡಿಬಿಡಿ. ಓಕೆ. ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ. ನಾನು ಆಗಲೇ ಹೇಳಿದೆ ಅಲ್ವಾ, ಇದಕ್ಕೆ ಕೊತ್ತಂಬರಿನ ಮೊದಲು ಸ್ವಲ್ಪ ಮಿಕ್ಸ್ ಮಾಡಿ ಇಟ್ಕೋಬೇಕು, ಆಮೇಲೆ ಮತ್ತೆ ಸ್ವಲ್ಪ ಮೇಲೆ ಹಾಕಿ ಅಂತ. ಇದು ಫ್ರೈ ಆಗಿ ಕೂತಿರೋ ಕೊತ್ತಂಬರಿ ಎಲ್ಲ ಮುದ್ದೆ ಆಗಿಬಿಟ್ಟಿರುತ್ತೆ. ಅದಕ್ಕೆ ಸ್ವಲ್ಪ ಮೇಲೆ ಹಾಕ್ಕೊಂಡು ತಿಂದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ. ಸೊ ನೀವು ಇದಕ್ಕೆ ಸ್ವಲ್ಪ ಮೇಲೆ ಕೊತ್ತಂಬರಿ ಆ್ಯಡ್ ಮಾಡ್ಕೊಳ್ಳಬಹುದು. ನಿಮ್ಗೆ ಇಷ್ಟ ಇಲ್ಲಪ್ಪ, ಬೇಡ ಇದೆ ಜಾಸ್ತಿ ಆಗಿದೆ ಅಂತಂದರೆ ಬಿಡ್ಬೋದು. ಓಕೆ. ಸೊ ನಾನು ಮೇಲೆ ಇನ್ನೊಂದು ಸ್ವಲ್ಪ ಕೊತ್ತಂಬರಿನ ಆ್ಯಡ್ ಮಾಡ್ತಾಯಿದ್ದೀನಿ. ಮತ್ತು ಸ್ವಲ್ಪ ಫ್ರೈ ಮಾಡ್ಕೊಂಡ್ಬಿಡ್ತೀನಿ. ಸೊ ಅವಲಕ್ಕಿ ರೆಡಿ. ಮಸಾಲೆ ಖಾರದಿಂದ ಅವಲಕ್ಕಿ ಹೇಗೆ ಮಾಡ್ಬೋದು ಅಂತ ನೀವು ಇವತ್ತು ತಿಳ್ಕೊಂಡ್ರಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಟಿಲ್ ದಾಟ್, ಬಾಯ್ ಬಾಯ್, ಟೇಕ್ ಕೇರ್.